ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ನೀರನ್ನು ಕುಡಿದೇ ಹೋದರೆ ಅವ್ರ ದೇಹದಲ್ಲಿ ಆಗುವಂತಹ ಪರಿಣಾಮಗಳೇನು, ಮತ್ತು ಮಗುಗೆ ಇದರಿಂದ ಆಗುವಂತಹ ನಷ್ಟ ಏನು, ನಿಮಗೆ ಏನೇನೆಲ್ಲ ದೇಹದಲ್ಲಿ ಚೇಂಜಸ್ ಆಗುತ್ತೆ ಅದನ್ನೆಲ್ಲ ನೋಡೋಣ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಸರಿಯಾಗಿ ನೀರು ಕುಡಿಯಲ್ಲ, ಊಟ ಸರಿಯಾಗಿ ಮಾಡಲ್ಲ. ಮೇಯ್ನಾಗಿ ಹೇಳಬೇಕು ಅಂದರೆ ಊಟ ಸರಿಯಾಗಿ ಮಾಡಲ್ಲ, ನೀರು ಸರಿಯಾಗಿ ಕುಡಿಯಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೇಗಂದರೆ ಹಾಗೆ ಅಂದರೆ ಸರಿಯಾದಂಥ ಒಂದು ಫುಡ್ ರುಟೀನ್ ಇರಲ್ಲ, ಸರಿಯಾದಂತಹ ನೀರು ಕುಡಿಯುವಂಥ ರುಟೀನ್ ಇರಲ್ಲ, ನಾರ್ಮಲ್ ಆಗಿ ಒಂಥರ ಅಸಡ್ಡೆಯಿಂದ ಇರ್ತಾರೆ. ಸೊ ಈ ಥರ ಮಾಡುವಾಗ ಏನೇನೆಲ್ಲ ಆಗುತ್ತೆ. ಮತ್ತು ಬರೀ ನೀರೇ ಕುಡಿಯೋಕ್ಕಾಗಲ್ಲ, ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಕುಡಿಬೋದಾ ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ, ಅದನ್ನು ನಾನು ಹೇಳ್ತೀನಿ ನಿಮಗೆ. ಹಾಗಾದರೆ ಮೊದಲನೇದಾಗಿ ಫಸ್ಟ್ ಪಾಯಿಂಟ್, ಎಷ್ಟು ನೀರು ಕುಡಿಬೇಕು ಅಂತ ಫಸ್ಟ್ ಪಾಯಿಂಟ್ ಇರಲಿ. 2 ರಿಂದ 3 ಲೀಟ್ರ್ವರೆಗೂ ನೀರು ಕುಡಿಬೇಕು. ಹತ್ತತ್ರ 2.5 ಲೀಟ್ರು, 3 ಲೀಟ್ರು ಒಳಗಡೆ. ಸೊ ಇಷ್ಟು ನೀರು ಕುಡಿಯುವಾಗ ಏನೇನೆಲ್ಲ ಒಳ್ಳೆಯದಾಗುತ್ತೆ ಅಂತಂದರೆ ಮಗುಗೆ ಎಲ್ಲ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಆರ್ಗನ್ ಡೆವಲಪ್ಮೆಂಟು, ಮಗುವಿನ ಬ್ರೈನ್ ಡೆವಲಪ್ಮೆಂಟು, ಮತ್ತು ಮಗುವಿನ ಸುತ್ತ ಇರುವಂಥ ನೀರಿನ ಪ್ರಮಾಣ, ಮತ್ತು ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗಲ್ಲ, ಸುಸ್ತಾಗಲ್ಲ, ಡ್ರೈ ಸ್ಕಿನ್ ಎಲ್ಲ ಡ್ರೈ ಆಗಲ್ಲ, ಹೇರ್ ಲಾಸ್ ಆಗಲ್ಲ. ಎಲ್ಲನೂ ನೀರು ತುಂಬ ಮುಖ್ಯ. ಈಗ ಒಂದು ಮರ ಗಿಡಗಳಿಗೆ ನೀರು ಎಷ್ಟು ಮುಖ್ಯನೋ ಅದೇ ಥರ ನಮ್ಮ ದೇಹಕ್ಕೂ ನೀರು ತುಂಬಾ ಮುಖ್ಯ. ಸೊ ನಾವು ಅದನ್ನು ಕಡಿಮೆಯಾಗಿ ತಗೊಳ್ಳುವಾಗ ಏನಾಗುತ್ತೆ, ನಮಗೆ ಡ್ರೈ ಆಗ್ತೀವಿ, ಜಾಸ್ತಿ ಒಣಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ನು, ಕೂದಲು ಡ್ರೈ ಆಗುತ್ತೆ, ಸ್ಪ್ಲಿಟೆಂಟ್ಸ್ ಆಗುತ್ತೆ, ಮತ್ತು ತುಟಿ ಎಲ್ಲನೂ ಡ್ರೈ ಆಗಿ ಒಡೆಯೋದಕ್ಕೆ ಶುರು ಆಗುತ್ತೆ, ಕೈಕಾಲುಗಳೆಲ್ಲನೂ ಒಡೆಯೋದಕ್ಕೆ ಶುರು ಆಗುತ್ತೆ. ಹೊಟ್ಟೆಯಲ್ಲಿ ಬೆಳೀತಾರೋ ಮಗುಗೆ ಬೇಕಾಗಿರುವಂತಹ ನೀರು ಸಿಕ್ಕಲ್ಲ, ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂನೇ ಹೋಗಲ್ಲ ಮಗುಗೆ. ಸೊ ನೀವು ತಿನ್ನುವಂತಹ ಊಟ ಸರಿಯಾಗಿ ಜೀರ್ಣ ಆಗಲ್ಲ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ 2 days once 3 days once ಬಂದು ನೀವು ಟಾಯ್ಲೆಟ್ ಮಾಡೋ ಥರ ನಿಮಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಮಗುವಿನ ಬೆಳವಣಿಗೆನೇ ಇರಲ್ಲ. ಮೇಯ್ನಾಗಿ ಬೇಗ ಈ ಥರ ಇರೋರಿಗೆ ಬೇಗ ಬಂದು ಡಿಲಿವರಿ ಆಗಿಬಿಡುತ್ತೆ. 7th ಮಂತ್ಗೆಲ್ಲ ಡಿಲಿವರಿ ಆಗೋದಕ್ಕೆ ಚಾನ್ಸ್ ಇದೆ. ಮತ್ತು ಮಗುವಿನ ತೂಕ ಇರಲ್ಲ, ಮಗುಗೆ ರಕ್ತ ಸರಿಯಾಗಿರಲ್ಲ, ನಿಮಗೂ ರಕ್ತ ಸರಿಯಾಗಿರಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಸುತ್ತ ಇರೋ ನೀರು ನಾರ್ಮಲಾಗಿ ಇರಲ್ಲ, ತುಂಬ ಕಮ್ಮಿ ಇರುತ್ತೆ. ತುಂಬ ಕಮ್ಮಿ ಇತ್ತು ಅಂದರೆ ಮಗುವಿನ ಬೆಳವಣಿಗೆನೇ ಇರೋದಿಲ್ಲ. ಸೊ ಇಷ್ಟು ಪ್ರಾಬ್ಲಮ್ಸ್ ಬಂದು ನೀರನ್ನು ಕಡಿಮೆಯಾಗಿ ತಗೊಳ್ಳುವಾಗ, ಲೆಸ್ ಅಮೌಂಟಲ್ಲಿ ತಗೊಳ್ಳುವಾಗ ಇಷ್ಟು ಡಿಸ್ಅಡ್ವಾಂಟೇಜಸ್ ಇರೋದು. ಕರೆಕ್ಟಾಗಿ ತಗೊಳ್ತಾ ಇದ್ದೀರಾ, ದಿವಸಕ್ಕೆ ಒಂದು 8 ಗ್ಲಾಸ್ ನೀರು ಕುಡಿತಿದ್ದೀರಾ ಅಂತಂದರೆ ನಿಮಗೆ ಈ ಎಲ್ಲ ಒಂದು ತೊಂದರೆಗಳು ಹೋಗಿ ಬೆನಿಫಿಟ್ಸ್ ಜಾಸ್ತಿ. ಮಗುಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮಗು ಸುತ್ತ ಇರೋ ನೀರು ಚೆನ್ನಾಗಿರುತ್ತೆ, ಮಗು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ, ಮಗುಗೆ ಬೇಕಾಗಿರುವಂತೆಲ್ಲ ಪೌಷ್ಟಿಕಾಂಶ ಹೋಗಿ ಸೇರುತ್ತೆ. ನಿಮ್ಮ ಮಗುಗೆ ನೀವು ತಿಂದಿರುವಂತಹ ಊಟದಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಕರೆಕ್ಟಾಗಿ ಹೋಗಿ ಮಗುಗೂ ಸೇರುತ್ತೆ. ಸೊ ಇಷ್ಟು ಬಂದು ಆಗುವಂಥ ವಿಷಯ ನೀರು ಚೆನ್ನಾಗಿ ಕುಡಿಯೋವಾಗ. ಹಾಗಾದರೆ ಎಷ್ಟು ಬಂದು ನೀರನ್ನು ಕುಡಿಬೇಕು, ಮೇಯ್ನಾಗಿ 2 ರಿಂದ 2.5 ಲೀಟ್ರು 3 ಲೀಟ್ರು ನಾನು ಹೇಳಿದ್ದೀನಿ ನಿಮಗೆ. ಆದರೆ ನೀವು ಏನು ಬರೀ ನೀರೇ ಕುಡಿಯೋಕ್ಕಾಗಲ್ಲ, ನನ್ನಿಂದ ಜಾಸ್ತಿ ನೀರನ್ನು ಇಂಟೇಕಾಗಿ ತೊಗೊಳಕ್ಕಾಗಲ್ಲ, ಏನು ಮಾಡೋದು ಅಂದರೆ ಜ್ಯೂಸ್ ರೂಪದಲ್ಲಿ ನೀವು ಹಣ್ಣುಗಳನ್ನು ತೊಗೋಬೋದು. ಈಗ ಒಂದು ದಿವಸಕ್ಕೆ ಬೆಳಗ್ಗೆ 1/4 ಲೀಟ್ರ್ ಹಾಲು ಕುಡಿತೀರಾ ಅಂದರೆ ಅದೂ ಒಂದು ಲಿಕ್ವಿಡೇ. ಈವ್ನಿಂಗೋ ಇಲ್ಲ ಮಧ್ಯಾಹ್ನನೋ 1 ಲೋಟ ಅಷ್ಟು, 200 ml ಅಷ್ಟು ನಾನು ಮಜ್ಜಿಗೆ ತಗೋತೀನಿ ಅಂದರು ಅಲ್ಲಿಗೆ ಅದು 1/2 ಲೀಟ್ರಿಗೆ ಸರಿ ಸಮಾನ ಬಂತು. ಸರಿ, ಈವ್ನಿಂಗ್ ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ಜ್ಯೂಸ್ ತೊಗೊಳ್ತೀನಿ ನಾನು, ಅದೊಂದು 1/4 ಲೀಟ್ರ್ ಅಷ್ಟು ಜ್ಯೂಸ್ ಕುಡಿತೀನಿ ಅಂದರೆ ಜ್ಯೂಸಸ್ ಮತ್ತು ನೀರಿನ ಅಂಶವನ್ನೇ ಹೇಳ್ತಿರೋದು 2.5 ಲೀಟ್ರಿಂದ 3 ಲೀಟ್ರು ಅಂತ. ನೀವು ಬರೀ ನೀರನ್ನೇ ಕನ್ಸಿಡರ್ ಮಾಡಬೇಡಿ. ಆ ಥರ ಲೆಕ್ಕ ಹಾಕಕ್ಕೆ ಹೋದರೆ ನೀವು ದಿವಸಕ್ಕೆ 4 ಲೀಟ್ರ್ ಕುಡಿಬೇಕಾಗತ್ತೆ. ಈಗ 3 ಲೀಟ್ರ್ ನೀರು, 1 ಲೀಟ್ರ್ ಜ್ಯೂಸು, ಹಾಲು, ಮಜ್ಜಿಗೆ ಇದೆಲ್ಲನೂ ಸೇರಿಬಿಡತ್ತೆ. ಆ ಥರ ಅಲ್ಲ, ಲಿಕ್ವಿಡ್ ಅಂತ ಬಂದಾಗ ಎಲ್ಲ ಸೇರಿನೇ ಹೇಳ್ತಿರೋದು. ನೀವು 2 ರಿಂದ 3 ಲೀಟ್ರಷ್ಟು ನೀರು, ಅದರೊಳಗಡೆ ನಿಮಗೆ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಫ್ರೆಶ್ ಜ್ಯೂಸಸ್ ಕುಡಿಬೋದು, ಗಂಜಿ ಮಾಡ್ಕೊಂಡು ಕುಡಿಬೋದು, ಮತ್ತು ಹಣ್ಣನ್ನು ಚೆನ್ನಾಗಿ ತಿನ್ಬೋದು, ಮಜ್ಜಿಗೆ ತೊಗೋಬೋದು, ಮತ್ತು ಎಳ್ನೀರು ಕುಡಿಬೋದು, ಹಾಲು ಕುಡಿಬೋದು, ಈ ರೀತಿ ನಿಂಬೆಹಣ್ಣಿನ ಜ್ಯೂಸ್. ಸೊ ಈ ಥರ ಆಲ್ಟರ್ನೇಟಿವ್ ಆಗಿ ಬರೀ ನೀರೇ ಕುಡಿತಿದ್ರೆ ವಾಮಿಟಿಂಗ್ ಆಗುತ್ತೆ ಅನ್ನೋರು ಇರ್ತೀರ. ಸೊ ಅಂಥವ್ರು ಈ ರೀತಿ ನೀವು ಆಲ್ಟರ್ನೇಟಿವ್ ಆಗಿ ಕೆಲವೊಂದು ವಿಷಯಗಳನ್ನು ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ನೀವು ನೀರನ್ನು ಕರೆಕ್ಟಾಗಿ ಇಂಟೇಕಾಗಿ ನೀವು ತಗೊಳ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬೆಳವಣಿಗೆ ಬಂದು ಚೆನ್ನಾಗಿರುತ್ತೆ, ಚೆನ್ನಾಗಿ ಮಗುವಿನ ಬೆಳವಣಿಗೆ ಬಂದು ಸುಧಾರಿಸುತ್ತೆ. ನೀವು ಕೂಡ ಕಾನ್ಸ್ಟಿಪೇಷನ್ ಇಲ್ಲದೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇಲ್ಲದೆ ಆರಾಮಾಗಿರ್ಬೋದು. ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, 3 ದಿವಸಕ್ಕೊಂದ್ಸಲಿ ಟಾಯ್ಲೆಟ್ ಹೋಗ್ತೀರಾ, 4 ದಿವಸಕ್ಕೊಂದ್ಸಲಿ ಮಲ ವಿಸರ್ಜನೆ ಮಾಡ್ತೀರಾ,
ಅಂದರೆ ಮೂತ್ರ ಮಾಡಿದ ತಕ್ಷಣ ಎಲ್ಲ ಉರಿ ಆಗೋದು, ಮತ್ತು ಟ್ರ್ಯಾಕ್ ಎಲ್ಲ ಹೊಟ್ಟೆ ಅಬ್ಡಾಮಿನಲ್ ಪೇಯ್ನ್, ಲೋವರ್ ಅಬ್ಡಾಮಿನಲ್ ಪೇಯ್ನ್ ಆಗೋದು ಇವೆಲ್ಲ ಆಗುತ್ತೆ. ಸೊ ನಾರ್ಮಲಾಗಿ ಇಷ್ಟು ನೀರು ತೊಗೊಂಡ್ರಿ ಅಂದರೆ ಖಂಡಿತವಾಗ್ಲೂ ಎಷ್ಟೋ ತೊಂದರೆಗಳನ್ನು ನೀವು ಬಗೆಹರಿಸ್ಕೋಬೋದು. ಹೆಲ್ದಿ ಫುಡ್ ಜೊತೆಗೆ ದಿವಸಕ್ಕೆ 2-3 ಲೀಟ್ರು ನೀರು ಕೂಡ ತುಂಬಾ ಮುಖ್ಯ. ಅದ್ರ ಜೊತೆಗೆ ಜ್ಯೂಸಸ್ ಮತ್ತು ಎಳ್ನೀರು, ಕಬ್ಬಿನ ಹಾಲು ಮತ್ತು ಮಜ್ಜಿಗೆ ಎಲ್ಲನೂ ಸೇರುತ್ತೆ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.